ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಅಧ್ಯಾಯ 2ರಲ್ಲಿ ಬರುವಂತಹ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಯನ್ನ ನೋಡೋಣ. 5 ಅಂಕಗಳಿಗಾಗಿ ಸಾಕಷ್ಟು ಬಾರಿ ಪುನರಾವರ್ತನೆ ಆಗಿರುವಂತಹ ಹಾಗೂ ನಿಮಗೆ ಸುಲಭವಾಗಿ 5 ಅಂಕಗಳನ್ನು ಪಡೆಯಲು ಸಾಧ್ಯವಾಗುವಂತಹ ಒಂದು ಪ್ರಶ್ನೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಪ್ರಶ್ನೆ ಈ ರೀತಿ ಇದೆ. ಒಬ್ಬ ಅನುಭೋಗಿಯು 2 ಸರಕುಗಳನ್ನ ಅನುಭೋಗಿಸಲು ಬಯಸಿದ್ದು x1 ಸರಕಿನ ಬೆಲೆ ₹10 ಮತ್ತು x2 ಸರಕಿನ ಬೆಲೆ ₹20 ಆಗಿದೆ. ಅನುಭೋಗಿಯ ಆದಾಯ ₹100 ಆಗಿದ್ದಾಗ ಈ ಕೆಳಗಿನವುಗಳಿಗೆ ಉತ್ತರಿಸಿರಿ. ಈ ರೀತಿ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ಓಕೆ, ಇಲ್ಲಿ ಎಷ್ಟು ಸರಕುಗಳಿದಾವು? 2 ಸರಕುಗಳನ್ನ ಅನುಭೋಗಿಸಲು ಬಯಸಿದ್ದು x1 ಮತ್ತೆ x2. ಈ ರೀತಿ ನೀವು ಅದನ್ನ ಬರೆದಿಟ್ಕೊಬೇಕು. ಸರಕು ಎಷ್ಟಿದೆ? x1 ಮತ್ತೆ x2. x1 ಸರಕಿನ ಬೆಲೆ ಎಷ್ಟು? x1 ಸರಕಿನ ಬೆಲೆ ₹10. x2 ಸರಕಿನ ಬೆಲೆ ಎಷ್ಟು? ₹20. ಓಕೆ, ಅನುಭೋಗಿಯ ಆದಾಯ ಎಷ್ಟೈತಿ? ₹100. ಓಕೆ, ಸೊ ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು x1 ಸರಕಿನ ಬೆಲೆ 10 ಮತ್ತು x2 ಸರಕಿನ ಬೆಲೆ 20 ಇದ್ದು ಅನುಭೋಗಿಯ ಆದಾಯ 100 ಆಗಿದ್ದಾಗ ಓಕೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಏನಿದೆ? ಅನುಭೋಗಿಯು ತನ್ನ ಸಂಪೂರ್ಣ ಆದಾಯ ಅಂದ್ರೆ ₹100 ಸಂಪೂರ್ಣ ಆದಾಯವನ್ನ ಖರ್ಚು ಮಾಡಿ ಎಷ್ಟು ಪ್ರಮಾಣದ x1 ಸರಕನ್ನ ಅನುಭೋಗಿಸಬಹುದು? ಅನುಭೋಗಿಯು ಬಿ ಪ್ರಶ್ನೆ ಯಾವ ರೀತಿ ಇದೆ? ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನ ಖರ್ಚು ಮಾಡಿ ಎಷ್ಟು ಪ್ರಮಾಣದ x2 ಸರಕನ್ನ ಅನುಭೋಗಿಸಬಹುದು? ಓಕೆ, ಸಿ ಯಾವ ರೀತಿ ಇದೆ? ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ? ಕೆಳಮುಖವಾಗಿರ್ತೈತನೋ ಏನ್ ಮೇಲ್ಮುಖವಾಗಿರ್ತೈತೋ ಅಂತ ಕೇಳಿದ್ದಾರೆ. ಆಮೇಲೆ ಬಜೆಟ್ ರೇಖೆ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮವಾಗಿರುತ್ತವೆ ಅಥವಾ ಇಲ್ಲವೇ ಅಂತ ಕೇಳಿದ್ದಾರೆ. ಮತ್ತೆ ಅನುಭೋಗಿಯು x1 ಸರಕಿನ ಹೆಚ್ಚುವರಿ ಘಟಕವನ್ನ ಪಡೆಯಲು ಬಯಸಿದರೆ ಅಂದ್ರೆ x1 ಓಕೆ, x1 ಸರಕನ್ನ ಹೆಚ್ಚು ತಗೊಬೇಕು ಅಂತಂದ್ರೆ x2 ಸರಕನ್ನ ಬಿಟ್ಟು ಕೊಡಬೇಕಾಗುತ್ತದೆಯೇ? ಇದು ಸರಿಯೇ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ x1 x2 ಅಂತನಾದ್ರೂ ಕೇಳ್ಬಹುದು, ಅಥವಾ ಮಾವಿನ ಹಣ್ಣು ಬಾಳೆಹಣ್ಣು ಅಂತನಾದ್ರೂ ಕೇಳಬಹುದು, ಯಾವುದೇ ಸರಕು ಕೇಳಬಹುದು, ಅಥವಾ ಇಲ್ಲಿ ಬೆಲೆನ ಕೂಡ ಬೇರೆ ಬೇರೆ ಕೊಡಬಹುದು. 20 40 ಕೊಡಬಹುದು, ಅನುಭೋಗಿಯ ಆದಾಯ 80 ಅಂತ ಕೊಡಬಹುದು, 200 ಅಂತ ಕೊಡಬಹುದು. ಓಕೆ, ಎಷ್ಟೇ ಕೊಟ್ಟರು ಕೂಡ ಇಲ್ಲಿ ಫಾರ್ಮ್ಯಾಟ್ ಕೂಡ ಅದೇ ಇರುತ್ತೆ, ಸೇಮ್ ಇರುತ್ತೆ. ಬೆಲೆ ಮಾತ್ರ ಚೇಂಜ್ ಆಗ್ತೈತಿ, ಆದಾಯ ಚೇಂಜ್ ಆಗ್ತೈತಿ, ಆದ್ರೆ ಇದನ್ನ ಸಾಲ್ವ್ ಮಾಡೋದು ಸೇಮ್ ಇರುತ್ತೆ. ಓಕೆ, ಇದನ್ನ ಸಾಕಷ್ಟು ಬಾರಿ ಕೇಳಿದ್ದಾರೆ ವಿದ್ಯಾರ್ಥಿಗಳಿಗೆ, ನಿಮಗೂ ಕೂಡ ಇದು ಸಾಕಷ್ಟು ಫೆಮಿಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಓಕೆ, ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಇವು ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆ 10 ಅಂಕಗಳು ನಿಮಗೆಲ್ಲ ಸುಲಭವಾಗಿ ಸಿಗ್ಲೇಬೇಕು. ಹಿಂಗಾಗಿ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳನ್ನೆಲ್ಲ ಸರಿಯಾಗಿ ನೀವು ಪ್ರಿಪೇರ್ ಆಗಿ ಇಟ್ಕೊಂಡಿರ್ಬೇಕು. ಓಕೆ, ಪ್ರತಿಯೊಂದು ಚಾಪ್ಟರ್ ಅಲ್ಲಿ ನೀವು ನೋಡ್ತಾ ಹೋಗಿ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ ಅಂತ ಇರುತ್ತಲ್ಲ, ಅದನ್ನ ಒಂದು 5 ಪ್ರಶ್ನೆನ ನೀವು ಸರಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ 10 ಅಂಕಗಳನ್ನ ಸುಲಭವಾಗಿ ಪಡೆಯಬಹುದು ವಿದ್ಯಾರ್ಥಿಗಳೇ. ಹಿಂಗಾಗಿ ಪ್ರತಿಯೊಂದನ್ನು ಸರಿಯಾಗಿ ಪ್ರಿಪೇರ್ ಮಾಡಿ ಮತ್ತೆ ಮತ್ತೆ ಬಿಡಿಸೋದ್ರಿಂದ ನೀವು ಅದನ್ನ ಸಾಕಷ್ಟು ಈಸಿಯಾಗಿ ಪರೀಕ್ಷೆಯಲ್ಲಿ ಬಿಡಿಸಬಹುದು. ಓಕೆ, ಇದನ್ನ ಯಾವ ರೀತಿ ಬಿಡಿಸಬಹುದು ಅನ್ನೋದನ್ನ ಒಂದೊಂದೇ ಪ್ರಶ್ನೆಗಳನ್ನ ನೋಡೋಣ. ಓಕೆ, ಸೊ ಮೊದಲೇ ಪ್ರಶ್ನೆ ಏನಿತ್ತು? ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನ ಖರ್ಚು ಮಾಡಿ ಎಷ್ಟು ಪ್ರಮಾಣದ x1 ಸರಕನ್ನ ಅನುಭೋಗಿಸಬಹುದು ಅಂತ ಕೇಳಿದ್ದಾರೆ. ಓಕೆ, ಸೊ ಅವರ ಆದಾಯ ಎಷ್ಟಿತ್ತು? 100. x1 ಸರಕಿನ ಬೆಲೆ ಎಷ್ಟಿತ್ತು? 10. ಓಕೆ, ಈ ರೀತಿ ಬರ್ಕೊಬೇಕು, 100 ಡಿವೈಡೆಡ್ ಬೈ x1. ಓಕೆ, ಆದಾಯ ಎಷ್ಟು, ತನ್ನ ಆದಾಯವನ್ನ ಖರ್ಚು ಮಾಡಿ ಎಷ್ಟು ಪಡಿಬಹುದು ಅಂತಂದ್ರೆ ಆ ಸರಕಿನ ಬೆಲೆಯಿಂದ ಭಾಗಿಸ್ಬೇಕು. ಓಕೆ, 100 ಅನುಭೋಗ್ಯ ಆದಾಯ 100 ಡಿವೈಡೆಡ್ ಬೈ x1 ಸರಕಿನ ಬೆಲೆ 10. ಓಕೆ, 100ನ್ನ 10ರಿಂದ ಭಾಗಿಸಿದ್ರೆ 10 ಬರ್ತಿ. ಓಕೆ, ಸೊ 10 x1 ಸರಕನ್ನ ಅವನು ಅನುಭೋಗಿಸಬಹುದು ಅಂತ ಬರೀಬೇಕು. ಅನುಭೋಗಿಯು 10 x1 ಸರಕನ್ನ ಅನುಭೋಗಿಸಬಹುದು ಅಂತ ಮೊದಲನೇ ಪ್ರಶ್ನೆಗೆ ಬರೀಬೇಕು. ಓಕೆ, 100 ಡಿವೈಡೆಡ್ ಬೈ 10. ಓಕೆ,
ತನ್ನ ಸಂಪೂರ್ಣ ಆದಾಯವನ್ನ X1 ಸರಕಿಗೆನೆ ಬಳಸಿದ್ರೆ X2 ಏನಿರುತ್ತೆ ಅವಾಗ 0 ಇರುತ್ತೆ. ಓಕೆ, ಅಂದ್ರೆ ಸಂಪೂರ್ಣ ಆದಾಯವನ್ನ ಅವನು ಏನ್ ಮಾಡ್ತಾನೆ, X1 ಸರಕನ್ನೇ ತಗೊಂಡ್ರೆ ಎಷ್ಟು ತಗೋಬಹುದು ಅಂತ ಅವನು 10 X1 ಸರಕನ್ನ ತಗೋಬಹುದು. ಅದೇ ರೀತಿ ವಿದ್ಯಾರ್ಥಿಗಳೇ, ಎರಡನೇ ಪ್ರಶ್ನೆ ಬಿ ಏನ್ ಕೇಳಿದ್ದಾರೆ, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನ ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನ ಅನುಭೋಗಿಸಬಹುದು. X2 ಕೆ ಎರಡನೇ ಸರಕು ಏನಿತ್ತು X2 ಕೆ ತನ್ನ ಸಂಪೂರ್ಣ ಆದಾಯವನ್ನ X2 ಸರಕನ್ನೇ ಮಾತ್ರ ತಗೊಂಡ ಅಂತಂದ್ರೆ 100 ಡಿವೈಡೆಡ್ ಬೈ X2 ಕೆ 100 ಏನ ಅನುಭೋಗಿಯ ಸಂಪೂರ್ಣ ಆದಾಯ 100, X2 ಸರಕಿನ ಬೆಲೆ 20 ಕೆ 100 ಡಿವೈಡೆಡ್ ಬೈ 20 ಕೆ 100 ಡಿವೈಡೆಡ್ ಬೈ 20 ಮಾಡಿದ್ರೆ 5 ಬರ್ತಿದೆ. ಕೆ ಸೊ ಇಲ್ಲಿ 5 X2 ಸರಕನ್ನ ಅವನು ಅನುಭೋಗಿಸಬಹುದು. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನ ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನ ಅನುಭೋಗಿಸಬಹುದು ಅಂತಂದ್ರೆ, ಅನುಭೋಗಿಯು 5 X2 ಸರಕನ್ನ ಅನುಭೋಗಿಸಬಹುದು. ಅವನ ಆದಾಯ ಮತ್ತು ಸರಕಿನ ಬೆಲೆಯನ್ನ ಕೊಡ್ತೀವಿ ನಾವಿಲ್ಲಿ. X2 ಸರಕಿನ ಬೆಲೆ 20, X1 ಸರಕಿನ ಬೆಲೆ 10. ಓಕೆ, 100ರಿಂದ 10ರಿಂದ ಭಾಗಿಸಿದ್ರೆ 10 ಬರುತ್ತೆ. ಇಲ್ಲಿ ಅದೇ ರೀತಿ 100ನ್ನ 20ರಿಂದ ಭಾಗಿಸಿದ್ರೆ 5 ಬರುತ್ತೆ. ಓಕೆ, ಅದಕ್ಕೆ ತನ್ನ ಸಂಪೂರ್ಣ ಆದಾಯವನ್ನ X1 ಮೇಲೆ ಹಾಕಿದ್ರೆ 10 ಪಡಿತಾನೆ, X2 ಮೇಲೆ ಹಾಕಿದ್ರೆ 5 ಸರಕನ್ನ ಅನುಭೋಗಿಸಬಹುದು. ಓಕೆ, ಸೊ ಮತ್ತೇನ್ ಕೇಳಿದಾರೆ ಅವರು, ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಓಕೆ, ಏನಾಗಿರ್ತೈತಿ ಇಲ್ಲ ಆನ್ಸರ್, ಕೆಳಮುಖ ಇಳಿಜಾರನ್ನ ಹೊಂದಿರುತ್ತದೆ. ಯಾಕಂತಂದ್ರೆ ಅವನು ಒಂದು ತಗೊಂಡ ಅಂತಂದ್ರೆ ಇನ್ನೊಂದನ್ನ ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗ್ತೈತಿ. ಅವಾಗ ಏನಾಗ್ತೈತಿ, ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಜಾರುತ್ತಿರ್ತದೆ. ಓಕೆ, ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರ್ತದೆ, ಮೇಲ್ಮುಖ ಆಗಿರಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವನು 2 ಸರಕಲ್ಲಿ ಒಂದ್ ತಗೊಂಡ್ರೆ ಇನ್ನೊಂದನ್ನ ಕಡಿಮೆ ಮಾಡ್ಬೇಕಾಗ್ತೈತಿ. ಹಿಂಗಾಗಿ ಎಡದಿಂದ ಬಲಕ್ಕೆ ಕೆಳಮುಖ ಇಳಿಜಾರನ್ನ ಹೊಂದಿರುತ್ತದೆ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರ್ರಿ, ಡಿ ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆಯೇ ಅಥವಾ ಇಲ್ಲವೇ ಅಂತ ಕೇಳಿದ್ದಾರೆ. ಹೌದು, ಸಮನಾಗಿರುತ್ತದೆ ಅಂತ ಬರೀಬೇಕು. ಬಜೆಟ್ ರೇಖೆ ಏನ್ ಕೊಟ್ಟಿರ್ತಾರಲ್ಲ, ಬಜೆಟ್ ರೇಖೆ ಮೇಲಿನ ಯಾವುದೇ ಬಿಂದು ತಗೊಂಡ್ರು ಅವನು ತನ್ನ ಆದಾಯದ ಒಳಗ ಒಂದು X1 ಜಾಸ್ತಿ ತಗೊಂಡ್ರೆ X2 ಕಡಿಮೆ ತಗೊಂತಾನೆ, X2 ಜಾಸ್ತಿ ತಗೊಂಡ್ರೆ X1 ಕಡಿಮೆ ತಗೋತಾನೆ. ಆದ್ರೆ ತನ್ನ ಸಂಪೂರ್ಣ ಆದಾಯವನ್ನ ಅವನು ಅವೆರಡು ಸರಕುಗಳ ಮೇಲೆ ಬೇರೆ ಬೇರೆ ಸಂಯೋಜನೆಗಳ ಮೇಲೆ ಅವನು ಅನುಭೋಗಿಸ್ತಾನೆ. ಅದಕ್ಕೆ ಬಜೆಟ್ ರೇಖೆ ಮೇಲೆ ಅರ್ಥ ಏನ್ರಿ, ಅವನು ತನ್ನ ಸಂಪೂರ್ಣ ಆದಾಯವನ್ನ ಸರಕುಗಳಿಗಾಗಿ ಬಳಸ್ತಾ ಇದ್ದಾನೆ ಅಂತ ಹೇಳಿ. ಅದಕ್ಕೆ ಹೌದು ಸಮನಾಗಿರುತ್ತದೆ ಅಂತ ಬರಿಬೇಕು. ಓಕೆ, ಆಮೇಲೆ ಕೊನೆಯದಾಗಿ ಒಂದು X1 ಸರಕನ್ನ ಹೆಚ್ಚುವರಿಯಾಗಿ ಪಡೆಯಲು X2 ಸರಕನ್ನ ಬಿಟ್ಟು ಕೊಡಬೇಕಾಗುತ್ತದೆಯೇ, ಇದು ಸರಿಯೇ ಅಂತ ಕೇಳಿದರೆ ಹೌದು ಸರಿ ಅಂತ ಬರಿಬೇಕು. ಓಕೆ, ಅವನು X1 ತಗೊಂಡು X2 ತಗೊಳಕಾಗುದಿಲ್ಲ. ಓಕೆ, ಅನುಭೋಗಿ ಆದಾಯ ಇಲ್ಲಿ ಏನಾಗ್ತೈತಿ, ಮಿತವಾಗಿರ್ತೈತಿ, 100 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ಅವನು X1 ಅನ್ನ ಬಿಟ್ಕೊಟ್ರೇನೆ X2 ತಗೊಳಕ್ ಸಾಧ್ಯ, ಅಥವಾ X2 ಕಡಿಮೆ ಮಾಡಿದ್ರೆ X1 ತಗೊಳಕ್ ಸಾಧ್ಯ. ಅದಕ್ಕೆ ಒಂದು X1 ಅನ್ನ ಸರಕನ್ನ ಹೆಚ್ಚುವರಿ ಪಡಿಬೇಕು ಅಂತಂದ್ರೆ X2 ಬಿಟ್ಕೊಡ್ಲೇಬೇಕು ಅವನು. ಓಕೆ, ಹೌದು ಇದು ಸರಿ ಅಂತ ಬರೀಬೇಕು. ಓಕೆ ವಿದ್ಯಾರ್ಥಿಗಳೇ, ಈ ರೀತಿ ನಿಮ್ಗೆ ಅನುಭೋಗಿ ತನ್ನ ಆದಾಯವನ್ನ ಯಾವ ರೀತಿ ಬಳಸ್ತಾನೆ, ಓಕೆ, ಅನುಭೋಗಿಯ ಆದಾಯವನ್ನ ಬಳಸಿ ತನ್ನ X1 ಮತ್ತೆ X2 ಸರಕನ್ನ ಎಷ್ಟು ಪಡಿತಾನೆ ಅನ್ನೋದ್ರ ಮೇಲೆ ಅನುಭೋಗಿ ವರ್ತನೆ ಸಿದ್ಧಾಂತದೊಳಗೆ ಬರುವಂತಹ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ ಇದಾಗಿತ್ತು. ಇದೆಲ್ಲ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಫೆಮಿಲಿಯರ್ ಇದೆ ಅನ್ಕೊಂತೀನಿ. ಸೊ ಅದಕ್ಕೆ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳನ್ನೆಲ್ಲ ನೀವು ಪ್ರಿಪೇರ್ ಆದ್ರಿ ಅಂತಂದ್ರೆ 10 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಓಕೆ ವಿದ್ಯಾರ್ಥಿಗಳೇ, ಇದು ತಿಳಿದಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು.